Hello students, welcome to Diploma Dialysis second year exam preparation Masterclass. ಈ ಸೆಕೆಂಡ್ ಇಯರ್ ಡಿಪ್ಲೊಮಾ ಡಯಾಲಿಸಿಸ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಒಂದು ಮಾಸ್ಟರ್ ಕ್ಲಾಸ್ ಮಾಡಿದ್ದೀವಿ. ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ ಅಂತ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇವಾಗ ನಾವು ಮಾಡ್ತಾ ಇರೋದು ಇಂಪಾರ್ಟೆಂಟ್ ಕ್ವಶನ್ಗೆ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಅದ್ರ ಬಗ್ಗೆ ಸ್ವಲ್ಪ ಥಿಯರಿ ಭಾಗನ ಸ್ವಲ್ಪ ಥಿಯರಿ ಪಾರ್ಟನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದರಿಂದ ನೀವು ಆನ್ಸರ್ ಬರೀಲಿಕ್ಕೆ ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ಇಂಪಾರ್ಟೆಂಟ್ ಥಿಯರಿ ಪಾರ್ಟ್ ಇನ್ಕ್ಲೂಡ್ ಮಾಡಿದ್ದೀನಿ, ಬಟ್ ಮೆಜಾರಿಟಿ ಕ್ವಶನ್ ಮತ್ತು ಆನ್ಸರ್ಸನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಡಿಫೈನ್ ಡಯಾಲಿಸಿಸ್, ಟೈಪ್ಸ್ ಆಫ್ ಡಯಾಲಿಸಿಸ್ ಅಂತ ಪ್ರಶ್ನೆ ಬಂದರೆ ನೀವೇನು ಬರೀಬೇಕು? ದೇರ್ ಆರ್ ಟೂ ಟೈಪ್ಸ್ ಆಫ್ ಡಯಾಲಿಸಿಸ್. ನಂಬರ್ ಒನ್ ಎಕ್ಸ್ಟ್ರಾ ಕಾರ್ಪೋರಿಯಲ್ ಡಯಾಲಿಸಿಸ್ ಮತ್ತೆ ಇಂಟ್ರಾ ಕಾರ್ಪೋರಿಯಲ್ ಡಯಾಲಿಸಿಸ್. ಎಕ್ಸ್ಟ್ರಾ ಕಾರ್ಪೋರಿಯಲ್ ಡಯಾಲಿಸಿಸ್ಗೆ ನಾವು ಹೀಮೋಡಯಾಲಿಸಿಸ್ ಅಂತ ಹೇಳ್ತೀವಿ. ಇಂಟ್ರಾ ಕಾರ್ಪೋರಿಯಲ್ ಡಯಾಲಿಸಿಸ್ಗೆ ನಾವು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಕಾರ್ಪೋರಿಯಲ್ ಡಯಾಲಿಸಿಸ್ ಅಲ್ಲಿ ಏನ್ ಮಾಡ್ತಾರೆ, ದೇಹದಿಂದ ಹೊರಗಡೆ ಆಗೋದಕ್ಕೆ ನಾವು ಎಕ್ಸ್ಟ್ರಾ ಕಾರ್ಪೋರಿಯಲ್ ಅಂತ, ಕಾರ್ಪಸ್ ಅಂತಂದ್ರೆ ಬಾಡಿ, ಹ್ಯೂಮನ್ ಬಾಡಿ, ದೇಹದಿಂದ ಹೊರಗಡೆ ಮಾಡುವಂತ ಡಯಾಲಿಸಿಸ್ಗೆ ನಾವು ಎಕ್ಸ್ಟ್ರಾ ಕಾರ್ಪೋರಿಯಲ್ ಅಂದ್ರೆ ಹೀಮೋಡಯಾಲಿಸಿಸ್ ಅಂದ್ರೆ ಮಷಿನ್ ಮುಖಾಂತರ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ employs the artificial kidney, that is dialyzer, as the semi-permeable membrane. Okay, separate artificial kidney, that is dialyzer, ಒಂದು semi-permeable membrane ಆಗಿ ಕೆಲಸ ಮಾಡುತ್ತೆ. Intracorporeal dialysis ಅಂತಂದ್ರೆ ಏನು? where which employs peritoneal membrane. peritoneal ನಮ್ಮ ಬಾಡಿ ಒಳಗಿನ peritoneal membrane ನ as a semi-permeable membrane ಯೂಸ್ ಮಾಡೋದಕ್ಕೆ intracorporeal. So mention the different types of dialysis ಅಂದ್ರೆ two types, ಎಕ್ಸ್ಟ್ರಾ ಕಾರ್ಪೋರಿಯಲ್ ಮತ್ತೆ ಇಂಟ್ರಾ ಕಾರ್ಪೋರಿಯಲ್, ದಟ್ ಈಸ್ ಹೀಮೋಡಯಾಲಿಸಿಸ್ ಮತ್ತೆ ಪೆರಿಟೋನಿಯಲ್ ಡಯಾಲಿಸಿಸ್. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಡಯಾಲಿಸಿಸ್ ಪ್ರಶ್ನೆ ಬಂದಿದೆ ಸಾಕಷ್ಟು. ಅದರಲ್ಲಿ ಫಸ್ಟ್ ಡೆಫಿನೇಷನ್ ನೋಡೋಣ. ಹೀಮೋಡಯಾಲಿಸಿಸ್ ಡೆಫಿನೇಷನ್ ಅಂದ್ರೆ ಏನು? ಹೀಮೋಡಯಾಲಿಸಿಸ್ ಇಟ್ ಈಸ್ ದ ಪ್ರೊಸೆಸ್ ಆಫ್ ಎಕ್ಸ್ಟ್ರಾ ಕಾರ್ಪೋರಿಯಲ್ ರಿಮೂವಲ್ ಆಫ್ ವೇಸ್ಟ್ ಪ್ರೊಡಕ್ಟ್ಸ್ and replacement of some essential materials in a patient with dysfunctional kidneys. ಇದನ್ನ ಡೆಫಿನೇಷನ್ ಬರ್ಕೊಳ್ರಿ. ಓಕೆ, I'll move here. Okay, it is the process of extra corporeal removal of waste products. ದೇಹದಿಂದ ಹೊರಗಡೆ ಪ್ರೊಸೀಜರ್ it is a process of extra corporeal removal of waste products and replacement of some essential materials. ಬರೀ ರಿಮೂವಲ್ ಅಷ್ಟೇ ಅಲ್ಲ, ರೀಪ್ಲೇಸ್ಮೆಂಟ್ ಮಾಡ್ತೇವೆ. ಏನ್ ಮಾಡ್ತೀವಿ? ಆಫ್ ಸಮ್ ಎಸೆನ್ಷಿಯಲ್ ಮೆಟೀರಿಯಲ್ಸ್ ಇನ್ ಎ ಪೇಷಂಟ್ ವಿತ್ ಡಿಸ್ಫಂಕ್ಷನಲ್ ಕಿಡ್ನೀಸ್. ಯಾವ ಪೇಷಂಟ್ ಅಲ್ಲಿ ಕಿಡ್ನಿ ಫಂಕ್ಷನ್ ಮಾಡ್ತಾ ಇರಲ್ಲ ಅಂತ ಪೇಷಂಟ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಬರ್ಕೊಡ್ರಿ ಇದನ್ನ. ಡೆಫಿನೇಷನ್ ಏನು? ಇಟ್ ಈಸ್ ಆಕ್ಚುಲಿ ಡಯಾಲಿಸಿಸ್ ಇಸ್ ದ ಪಾಸೇಜ್ ಆಫ್ ಮಾಲಿಕ್ಯೂಲ್ಸ್ ಇನ್ ಎ ಸೊಲ್ಯೂಷನ್ ಬೈ ಡಿಫ್ಯೂಷನ್ ಆರ್ ಕನ್ವೆಕ್ಷನ್ ಅಕ್ರಾಸ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. Molecules such as urea are called solutes. They are dissolved in liquid called solvent to form solution. ಏನು ಇದರ ಅರ್ಥ? ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದರಲ್ಲಿ ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ಅಂದ್ರೆ ಏನು, ಸೊಲ್ಯೂಷನ್ ಅಂದ್ರೆ ಏನು. ದಿಸ್ ಸೊಲ್ಯೂಟ್, ಸಾಲ್ವೆಂಟ್ ಮತ್ತೆ ಸೊಲ್ಯೂಷನ್, ದಿಸ್ ಹ್ಯಾಸ್ ಬಿನ್ ಡಿಸ್ಕಸ್ಡ್ ಎಕ್ಸ್ಟೆನ್ಸಿವ್ಲಿ, ಬಟ್ ಸಿನ್ಸ್ ದಿಸ್ ಇಸ್ ಅ ಮಾಸ್ಟರ್ ಕ್ಲಾಸ್, ಕೇವಲ ನಾನು ಹೇಳೋದೇನು ಅಂತಂದ್ರೆ ಒಂದು ಬೀಕರು, ಇದರಲ್ಲಿ ವಾಟರ್ ಇದೆ, ಅದರಲ್ಲಿ ಶುಗರ್ ಮಿಕ್ಸ್ ಮಾಡ್ತೀರಿ, ದ ಹೋಲ್ ಥಿಂಗ್ ಇಸ್ ಕಾಲ್ಡ್ ಸೊಲ್ಯೂಷನ್. ಅದರಲ್ಲಿ ಆ ವಾಟರ್ ಸಾಲ್ವೆಂಟ್ ಆಗತ್ತೆ, ಶುಗರ್ ಏನಾಗತ್ತೆ, ಸೊಲ್ಯೂಟ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದಿಸ್ ಈಸ್ ಹೌ. ಸೊ ಈ ಸೊಲ್ಯೂಷನ್ ಅನ್ನ ಅದರಲ್ಲಿ ಸೆಪರೇಟ್ ಮಾಡೋ ಪ್ರೊಸೀಜರಿಗೆ ನಾವು ಡಯಾಲಿಸಿಸ್ ಅಂತ ಹೇಳ್ತೇವೆ. ಓಕೆ, ಡಿಫರೆಂಟ್ ಪ್ರಿನ್ಸಿಪಲ್ಸ್ ಅನ್ನ ಡೆಫಿನೇಷನ್ ನೆನಪಿಟ್ಕೋಬೇಕು ನೀವು. ಯಾಕಂತಂದ್ರೆ ದೀಸ್ ವಿಲ್ ಬಿ ಆಸ್ಕ್ಡ್ ಅಗೇನ್ ಅಂಡ್ ಅಗೇನ್ ಇನ್ ಎವ್ರಿ ಎಕ್ಸಾಮಿನೇಷನ್. ಓಕೆ, ವಾಟ್ ಈಸ್ ಡಿಫ್ಯೂಷನ್, ವಾಟ್ ಈಸ್ ಕನ್ವೆಕ್ಷನ್ ಆರ್ ಸಾಲ್ವೆಂಟ್ ಡ್ರ್ಯಾಗ್, ದೀಸ್ ಆರ್ ದ ಪ್ರಿನ್ಸಿಪಲ್ಸ್ ಯೂಸ್ಡ್ ಇನ್ ಹೀಮೋಡಯಾಲಿಸಿಸ್. ಹೀಮೋಡಯಾಲಿಸಿಸ್ ಅಲ್ಲಿ ಯೂಸ್ ಆಗುವಂತ ಪ್ರಿನ್ಸಿಪಲ್ಸ್ ಯಾವುದು? ಮೆನ್ಷನ್ ದ ಪ್ರಿನ್ಸಿಪಲ್ಸ್ ಆಫ್ ಹೀಮೋಡಯಾಲಿಸಿಸ್ ಅಂತ ಕೇಳಿದ್ರೆ ಯಾವ್ಯಾವ ಪ್ರಿನ್ಸಿಪಲ್ಸ್ ಯೂಸ್ ಆಗ್ತವೆ ಇದರಲ್ಲಿ? ಡಿಫ್ಯೂಷನ್ ಮತ್ತೆ ಕನ್ವೆಕ್ಷನ್ ಆರ್ ಸಾಲ್ವೆಂಟ್ ಡ್ರ್ಯಾಗ್. ಮೂವ್ಮೆಂಟ್ ಆಫ್ ಸೊಲ್ಯೂಟ್ಸ್ ಇನ್ ಎ ಸೊಲ್ಯೂಷನ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಎ ರೀಜನ್ ಆಫ್ lower concentration is called diffusion.
movement of molecules or solutes from a region of higher concentration. Concentration ಜಾಸ್ತಿ ಇರೋ ಜಾಗದಿಂದ ಕಾನ್ಸಂಟ್ರೇಷನ್ ಕಡಿಮೆ ಇರೋ ಜಾಗಕ್ಕೆ ಮೂವ್ಮೆಂಟ್ ಆಗೋದಕ್ಕೆ ನಾವು ಏನು ಹೇಳ್ತೀವಿ, ಡಿಫ್ಯೂಷನ್ ಅಂತ ಹೇಳ್ತೀವಿ ನಾವು. Solvents drag solutes in their movement across the semi-permeable membrane is called convection or solvent drag. ಇದು ಏನಂತ ಮತ್ತೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಸೊ ಇದನ್ನ ಡೆಫಿನೇಷನ್ ಬರ್ಕೊಳ್ರಿ. Solvents drag solutes in their movement across the semi-permeable membrane. This is called a solvent drag. Okay, this is how it is. ಇದು ನಾರ್ಮಲ್ ಡಯಾಲಿಸಿಸ್ ಅಲ್ಲಿ ಏನಾಗ್ತಾ ಇರ್ತದೆ, this is the dialyzer ಟ್ಯೂಬ್ ಅಂತ ಅನ್ಕೋಣ. ಸೊ ಇದರಲ್ಲಿ ಒಂದು ಕಡೆಗೆ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಓಕೆ, ದಿಸ್ ಇಸ್ ಒಂದು ಡಯಾಲೈಸರ್ ದಲ್ಲಿರುವಂತಹ ಒಂದು ಹಾಲೋ ಫೈಬರ್, ಅದರ ಒಳಗಡೆ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ, ಹೊರಗಡೆ ಡಯಾಲಿಸೇಟ್ ಫ್ಲೋ ಆಗ್ತಾ ಇರುತ್ತೆ. ಓಕೆ, ದಿಸ್ ಈಸ್ ಹೌ ಡಯಾಲಿಸಿಸ್ ಹ್ಯಾಪನ್ಸ್. ಡಯಾಲಿಸಿಸ್ ಅಲ್ಲಿ ಏನಾಗುತ್ತೆ, at one place what happens, blood flows, in the other direction dialysate flows. So e flow, when this is flowing, water is dragged, ಅದರಲ್ಲಿ ವಾಟರ್ ಕಂಟೆಂಟ್ ಅನ್ನ ಡ್ರ್ಯಾಗ್ ಮಾಡೋದಕ್ಕೆ ನಾವು ಅಲ್ಟ್ರಾಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಓಕೆ, ವೆನ್ ವಿ ಡ್ರ್ಯಾಗ್ ದ ವಾಟರ್ ಕಂಟೆಂಟ್ ಇಟ್ ಇಸ್ ಕಾಲ್ಡ್ ಅಲ್ಟ್ರಾಫಿಲ್ಟ್ರೇಷನ್. ಅಲ್ಟ್ರಾಫಿಲ್ಟ್ರೇಷನ್ ಅಂತಂದ್ರೆ ನೀರನ್ನು ತೆಗೆಯುವುದಕ್ಕೆ ನಾವು ಅಲ್ಟ್ರಾಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಅದನ್ನ ಆ ನೀರನ್ನ ನಾವು ತೆಗಿಲಿಕ್ಕೆ ನಾವು ಏನ್ ಮಾಡ್ತೀವಿ, ವಿ ಅಪ್ಲೈ ನೆಗೆಟಿವ್ ಪ್ರೆಷರ್, ಸಕ್ ಮಾಡ್ತೀವಿ ಅದನ್ನ. ಸೊ ಆ ಸಕ್ ಮಾಡೋದಕ್ಕೆ ನಾವೇನ್ ಹೇಳ್ತೀವಿ, ಟ್ರಾನ್ಸ್ ಮೆಂಬ್ರೇನ್ ಪ್ರೆಷರ್ ಅಂತ ಹೇಳ್ತೀವಿ. ನೆನಪಿಟ್ಕೊಳ್ರಿ, ಅದನ್ನ ಮತ್ತೆ ಡೆಫಿನೇಷನ್ ನೋಡೋಣ. ಓಕೆ, ಸೊ ಅದನ್ನ ಸಕ್ ಮಾಡಬೇಕಾದ್ರೆ ನೀರು ಬರಬೇಕಾದ್ರೆ ಏನ್ ಮಾಡುತ್ತೆ, ಅದರ ಜೊತೆಗೆ ಕೆಲವೊಂದಿಷ್ಟು ಸೊಲ್ಯೂಟ್ಸ್ ಅನ್ನ ತಗೊಂಡ್ ಬರುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ convection. So in the process of ultrafiltration, certain solutes will be removed along with the ultrafiltrate, that is called as solvent drag. Okay, so ultrafiltration antandrenu, it is a movement of solvent across a semi permeable membrane in response to pressure difference applied across the membrane. ಇಲ್ಲಿ ನೋಡಿದ್ವಲ್ಲ, ಇಲ್ಲಿ ನಾವು ಪ್ರೆಷರ್ ಹಾಕೋದ್ರಿಂದ, ಓಕೆ, ಇನ್ ರೆಸ್ಪಾನ್ಸ್ ಟು ಪ್ರೆಷರ್ ನಾವು ನೆಗೆಟಿವ್ ಪ್ರೆಷರ್ ಹಾಕ್ತಾ ಇದೀವಿ. ಪ್ರೆಷರ್ ಹಾಕೋದ್ರಿಂದ ಏನಾಗುತ್ತೆ, ದೀಸ್ ಸಾಲ್ವೆಂಟ್, ಇದು ಸಾಲ್ವೆಂಟ್ ಏನಿರುತ್ತಲ್ಲ ಅಂದ್ರೆ ವಾಟರ್ ಅಕ್ರಾಸ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ದ ಮೂವ್ಮೆಂಟ್ ಆಗತ್ತೆ. ಆ ಮೂವ್ಮೆಂಟ್ ಆಗೋದಕ್ಕೆ ನಾವೇನು ಹೇಳ್ತೀವಿ, ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಓಕೆ, ನೆನ್ಪಿಟ್ಕೊಳ್ರಿ, ಇದೆಲ್ಲ ಬಹಳ ಕನ್ಫ್ಯೂಸಿಂಗು, ಆದ್ರೂ ಕೂಡ ಎಷ್ಟು ಸಾಧ್ಯ ಆಗಷ್ಟು ಸಿಂಪ್ಲಿಫೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಡಿಫ್ಯೂಷನ್, ಮೆನ್ಷನ್ ದ ಪ್ರಿನ್ಸಿಪಲ್ಸ್ ಆಫ್ ಹಿಮೋಡಯಾಲಿಸಿಸ್ ಯಾವುದು? ನಂಬರ್ 1 ಡಿಫ್ಯೂಷನ್, ನಂಬರ್ 2 ಸಾಲ್ವೆಂಟ್ ಡ್ರ್ಯಾಗ್. ಓಕೆ, ಸೊ ಸಾಲ್ವೆಂಟ್ ಡ್ರ್ಯಾಗ್ನು ಕೂಡ ಸಾಕಷ್ಟು ಸತ್ಯ ಪ್ರಶ್ನೆಯಾಗಿ ಬಂದಿದೆ ನಿಮಗೆ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಈಸ್ ಆಸ್ಮೋಸಿಸ್. ಇಟ್ ಈಸ್ ಅ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಫ್ರಮ್ ಎ ಸೈಡ್ ಆಫ್ ಲೋವರ್ ಕಾನ್ಸಂಟ್ರೇಷನ್ ಟು ಎ ಸೈಡ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಸ್ ಕಾಲ್ಡ್ ಆಸ್ಮೋಸಿಸ್. ಸೊ ದೀಸ್ ಡೆಫಿನೇಷನ್ಸ್ ಅನ್ನ ನೀವು ಆಸ್ಮೋಸಿಸ್ ಆಗಲಿ, ಅಲ್ಟ್ರಾಫಿಲ್ಟ್ರೇಷನ್ ಆಗಲಿ, ಸಾರಿ ಆಸ್ಮೋಸಿಸ್ ಮತ್ತೆ ಡಿಫ್ಯೂಷನ್ ಸಾಕಷ್ಟು ಸತ್ಯ ಮೊದಲು ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಯಲ್ಲಿ ಓದಿರ್ತೀರಾ. ಸೊ ದಿಸ್ ಈಸ್ ಜಸ್ಟ್ ಎ ರಿವಿಷನ್. ನಿಮಗೆ ಹೊಸ ವರ್ಡ್ಸ್ ಅಂತಂದ್ರೆ ಯಾವುದು, ಅಲ್ಟ್ರಾಫಿಲ್ಟ್ರೇಷನ್ ಮತ್ತೆ ಸಾಲ್ವೆಂಟ್ ಡ್ರ್ಯಾಗ್. ಸೊ ಅಲ್ಟ್ರಾಫಿಲ್ಟ್ರೇಷನ್ ನಾನು ಆಕ್ಚುಲಿ ಮಧ್ಯೆ ಹೇಳಬೇಕಾಗಿದ್ದು ಸಾಲ್ವೆಂಟ್ ಡ್ರ್ಯಾಗ್ಕಿನ ಮುಂಚೆ. ಸೊ ಅಲ್ಟ್ರಾಫಿಲ್ಟ್ರೇಷನ್ ಅಂತಂದ್ರೇನು, ನಾವು ಪ್ರೆಷರ್ ಡಿಫರೆನ್ಸ್ ಇರೋದ್ರಿಂದ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇಂದ ಪ್ರೆಷರ್ ಡಿಫರೆನ್ಸ್ ಇರೋದ್ರಿಂದ ವಾಟರ್ ಸಕ್ ಆಗತ್ತೆ. ಸೊ ಆ ವಾಟರ್ ರಿಮೂವಲ್ಗೆ ನಾವು ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಹಿಮೋಡಯಾಲಿಸಿಸ್ ಅಲ್ಲಿ ಯಾವ್ದಾದ್ರು ಇನ್ನೊಂದು ಇಂಪಾರ್ಟೆಂಟ್ ಪ್ರಿನ್ಸಿಪಲ್, ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್. ನಾನು ಆಗಲೇ ಹೇಳಿದ್ದೀನಿ ಇದ್ರ ಬಗ್ಗೆ. the primary driving force for ultrafiltration, that is transmembrane pressure. So definition of transmembrane pressure is, it is the hydrostatic pressure difference across the membrane. ಈ ಡಯಲೈಸರ್ ಮೆಂಬ್ರೇನ್ ಈ ಕಡೆಗೆ ಮತ್ತು ಈ ಕಡೆಗೆ ಪ್ರೆಷರ್ ಡಿಫರೆನ್ಸ್ಗೆ ನಾವು, ಈ ಡಿಫರೆನ್ಸ್ ಇನ್ ಪ್ರೆಷರ್ಸ್ಗೆ ನಾವು ಏನ್ ಹೇಳ್ತೀವಿ, ಟ್ರಾನ್ಸ್ ಮೆಂಬ್ರೇನ್ ಪ್ರೆಷರ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಒಂದು 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 ಏನಂತಾರೆ, ಸ್ಟ್ರಾ ತಗೊಂಡು ನಾವು ಸಕ್ ಮಾಡಿದ್ರೆ ಏನಾಗತ್ತೆ, ಪ್ರೆಷರ್ ಡಿಫರೆನ್ಸ್ ಆಗೋದ್ರಿಂದ ಅದ್ರ ಜೊತೆಗೆ ನಾವು ವಾಟ್ ಎವರ್ ಕೋಲ್ಡ್ ಡ್ರಿಂಕ್ ಆಗಲಿ, ವಾಟ್ ಎವರ್ ಇಟ್ ಇಸ್, ಇಟ್ ವಿಲ್ ಗೆಟ್ ಸಕ್. So that is called, that is because of pressure difference.
ಪ್ರೆಷರ್ ಡಿಫರೆನ್ಸ್ ಇರೋದ್ರಿಂದ ಸಕ್ ಆಗುತ್ತೆ. ಸೊ ಅದೇ ತರಹ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಡಿಫರೆನ್ಸ್, ದಿಸ್ ಇಸ್ ಕಾಲ್ಡ್ ಆಸ್ ಟ್ರಾನ್ಸ್ಮೆಂಬ್ರೇನ್ ಪ್ರೆಷರ್. ಸೊ ಈ ಡೆಫಿನೇಷನ್ ಕೂಡ ನೀವು ನೆನಪಿಟ್ಕೋಬೇಕು. ಓಕೆ, ದಿಸ್ ಈಸ್ ಹೌ ಇಟ್ ಈಸ್. ಸೊ ಇಲ್ಲಿ ಮೇಲ್ಗಡೆಯಿಂದ ಈಗ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಇದೆ ಅಂತ ಅನ್ಕೊಳ್ರಿ. ನಾರ್ಮಲಿ ವಾಟ್ ಹ್ಯಾಪನ್ಸ್, ಇಲ್ಲಿ ಜಾಸ್ತಿ ಮಾಲಿಕ್ಯೂಲ್ಸ್ ಇದ್ವು, ಇಲ್ಲಿ ಕಡಿಮೆ ಇದ್ವು ಅಂತಂದ್ರೆ ಏನಾಗುತ್ತೆ, ವಾಟರ್ ವಿಲ್ ಮೂವ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಎ ರೀಜನ್ ಆಫ್ ಲೋವರ್ ಕಾನ್ಸಂಟ್ರೇಷನ್. ಓಕೆ, ಅದ್ರ ಜೊತೆಗೆ ನಾವು ಪ್ರೆಷರ್ ಹಾಕಿದ್ವಿ ಅಂತಂದ್ರೆ ಏನಾಗುತ್ತೆ, ಅದರ ಜೊತೆಗೆ ಎಕ್ಸ್ಟ್ರಾ ವಾಟರ್, ಅಲ್ಟ್ರಾ ಫಿಲ್ಟ್ರೇಷನ್ ಸೊಲ್ಯೂಷನ್ ಮೂವ್ಸ್ ಬೈ ಪ್ರೆಷರ್ ಗ್ರೇಡಿಯಂಟ್. ಇಲ್ಲಿ ಪ್ರೆಷರ್ ಜಾಸ್ತಿ ಆಗೋದ್ರಿಂದ, ಇಲ್ಲಿ ಪ್ರೆಷರ್ ಕಡಿಮೆ ಇರೋದ್ರಿಂದ ಈ ಕಡೆಯಿಂದ ಆ ಕಡೆ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಅಲ್ಟ್ರಾ ಫಿಲ್ಟ್ರೇಷನ್. ಪೆರಿಟೋನಿಯಲ್ ಡಯಾಲಿಸಿಸ್ ಅಲ್ಲಿ ಯಾವ ಡ್ರೈವಿಂಗ್ ಫೋರ್ಸ್ ಅಂದ್ರೆ ಆಸ್ಮಾಟಿಕ್ ಅಲ್ಟ್ರಾ ಫಿಲ್ಟ್ರೇಷನ್. ಹಿಮೋಡಯಾಲಿಸಿಸ್ ಅಲ್ಲಿ ಯಾವ್ದಿತ್ತು, ಹೈಡ್ರೋಸ್ಟ್ಯಾಟಿಕ್ ಅಲ್ಟ್ರಾ ಫಿಲ್ಟ್ರೇಷನ್. ಇದರಲ್ಲಿ ಆಸ್ಮಾಟಿಕ್ ಅಲ್ಟ್ರಾ ಫಿಲ್ಟ್ರೇಷನ್. ಅಲ್ಲಿ ವಾಟರ್ ರಿಮೂವಲ್. ಅಲ್ಟ್ರಾ ಫಿಲ್ಟ್ರೇಷನ್ ಏನು, ಇಟ್ ಈಸ್ ವಾಟರ್ ರಿಮೂವಲ್. ಓಕೆ, ultrafiltration is nothing but it is water removal. Okay, ಈ ವಾಟರ್ ರಿಮೂವಲ್ ಹಿಮೋಡಯಾಲಿಸಿಸ್ ಅಲ್ಲಿ ಹೆಂಗಾಗುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್. ಇಟ್ ಈಸ್ ದ ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ವಿಚ್ ಡ್ರೈವ್ಸ್ ಹಿಮೋಡಯಾಲಿಸಿಸ್, ಅಲ್ಟ್ರಾಫಿಲ್ಟ್ರೇಷನ್ ಇನ್ ಹಿಮೋಡಯಾಲಿಸಿಸ್. ವೆರಾಸ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಲ್ಲಿ ಡ್ರೈವಿಂಗ್ ಫೋರ್ಸ್ ಯಾವುದು, ಆಸ್ಮಾಟಿಕ್ ಅಲ್ಟ್ರಾಫಿಲ್ಟ್ರೇಷನ್. ಓಕೆ, is because osmotic gradient ಇರೋದ್ರಿಂದ. ಓಕೆ, ಅಷ್ಟೇ ನೆನ್ಪಿಟ್ಕೊಳ್ರಿ. ಇನ್ ಹಿಮೋಡಯಾಲಿಸಿಸ್ hydrostatic pressure difference, in peritoneal dialysis it is the osmotic ultrafiltration. Okay, in the next question ಬಂದಿರೋದು, write a standard hemodialysis prescription. Standard hemodialysis prescription ಅಲ್ಲಿ components ಏನಿರಬೇಕು ಅಂತ ನೋಡ್ಕೊಳ್ರಿ. ನಂಬರ್ 1, ಸೆಷನ್ ಲೆಂತ್. ಎಷ್ಟು ಗಂಟೆಗಳ ಕಾಲ ಡಯಾಲಿಸಿಸ್ ಮಾಡಬೇಕು. 4 hours is the standard. ಓಕೆ, ಸಮ್ ಟೈಮ್ಸ್ ಸ್ಲೆಡ್ ಅಂತ ಮಾಡ್ತೀವಿ, ಸ್ಲೋ ಲೋ ಎಫಿಷಿಯನ್ಸಿ ಡಯಾಲಿಸಿಸ್ ಅಂತ ಹೇಳಿ. ಆವಾಗ ಸೆಷನ್ ಲೆಂತ್ ಅಂದ್ರೆ ಎಷ್ಟು ಉದ್ದ ಇರಬೇಕು ಡಯಾಲಿಸಿಸ್. 4 hours ಇರಬೇಕಾ, 6 hours ಬೇಕಾ, ಅಥವಾ 8 hours ಬೇಕಾ, ದಟ್ ಈಸ್ ಅ ಸೆಷನ್ ಲೆಂತ್. ನಂಬರ್ 2, ಬ್ಲಡ್ ಫ್ಲೋ ರೇಟ್. ಬ್ಲಡ್ ಫ್ಲೋ ರೇಟ್ ಅಂದ್ರೆ ಬ್ಲಡ್ ಫ್ಲೋ ಎಷ್ಟು ಇಡ್ತೀರಿ ಮಷೀನ್ ಅಲ್ಲಿ, ಬ್ಲಡ್ ಫ್ಲೋ ಎಷ್ಟು ಇಡ್ತೀರಿ ಅದಕ್ಕೆ ಬ್ಲಡ್ ಫ್ಲೋ ರೇಟ್ ಅಂತ ಹೇಳ್ತೀವಿ. ಇದಕ್ಕೆ ನಾವು QB ಅಂತ ಕೂಡ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡಯಾಲಿಸೇಟ್ ಫ್ಲೋ, ಇಟ್ ಇಸ್ ಕಾಲ್ಡ್ QD. ಓಕೆ, ನೆಕ್ಸ್ಟ್ ಮೆಂಬ್ರೇನ್ ಯಾವುದು, ಡಯಾಲೈಸರ್ ಮೆಂಬ್ರೇನ್ ಅದು. ಪ್ರತಿಯೊಂದು ಡಯಾಲಿಸಿಸ್ಗೆ ಎಲ್ಲಾನು ಬರೆಯಲ್ಲ, ಅದು ಕೆಲವೊಂದಿಷ್ಟು ಡಯಾಲಿಸಿಸ್. ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಡಯಾಲಿಸಿಸ್ ಪ್ರಿಸ್ಕ್ರಿಪ್ಷನ್. ಓಕೆ, ಡಯಾಲಿಸಿಸ್ ಫ್ಲೋ ರೇಟ್. ಓಕೆ, ಡಯಾಲಿಸೇಟ್ ಫ್ಲೋ ರೇಟ್, ದಿಸ್ ಇಸ್ ನಾಟ್, ಇಲ್ಲಿದೆ ಆಲ್ರೆಡಿ. ಓಕೆ, ಡಯಾಲಿಸಿಸ್ ಸೊಲ್ಯೂಷನ್ ಕಂಪೋಸಿಷನ್ ಸ್ಟ್ಯಾಂಡರ್ಡ್ ಅಂದ್ರೆ ಇದು, ಬಟ್ ನಾವು ಬರೆಯೋದು ಏನೇನು ಹೇಳ್ತೀನಿ ನಾನು ಮಾಸ್ಟರ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಡಯಾಲಿಸೇಟ್. ನೆಕ್ಸ್ಟ್ ಈಸ್ ಡಯಾಲಿಸೇಟ್ ಟೆಂಪರೇಚರ್. ವಾಟ್ ಈಸ್ ದ ಡಯಾಲಿಸೇಟ್ ಟೆಂಪರೇಚರ್? ಓಕೆ, ನಾರ್ಮಲ್ ಟೆಂಪರೇಚರ್ ಆರ್ ಲೋ ಟೆಂಪರೇಚರ್. ಡಯಾಲಿಸೇಟ್ ಟೆಂಪರೇಚರ್ ಶುಡ್ ಬಿ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಫ್ಲೂಯಿಡ್ ರಿಮೂವಲ್ ಎಷ್ಟು, ಅಲ್ಟ್ರಾ ಫಿಲ್ಟ್ರೇಷನ್ ಎಷ್ಟು ಅನ್ನೋದು, ದಟ್ ಈಸ್ ದ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಆಂಟಿಕೋಯಾಗುಲೇಷನ್, ಹಿಪ್ಯಾರಿನ್ ಡೋಸೇಜ್ ಎಷ್ಟು, ಹಿಪ್ಯಾರಿನ್ ಎಷ್ಟು ಯೂಸ್ ಮಾಡ್ತೀರಿ ಅನ್ನೋದಕ್ಕೆ ನಾವು, that is the anticoagulation which is used is called heparin. What we use, heparin ಯಾವ anticoagulant use ಮಾಡ್ತೀವಿ, whether it is regular hemodialysis or whether it is rigid heparin or whether it is nil heparin hemodialysis, that is the standard dialysis prescription. Normally ನಾವು ಏನು ಮಾಡ್ತೀವಿ, HD into 4 hours. ಓಕೆ, 4 ಗಂಟೆಗಳ ಕಾಲ. ಅಲ್ಟ್ರಾ ಫಿಲ್ಟ್ರೇಷನ್ ಲೆಟ್ಸ್ ಸೇ 2 liters. ಓಕೆ, QB ಅಂತ ಬರಿತೀವಿ, ಬ್ಲಡ್ ಫ್ಲೋ ಇಸ್ ಈಕ್ವಲ್ ಟು ಅರೌಂಡ್ 300. ಒಂದು ಸುಮ್ಮನೆ ಎಕ್ಸಾಂಪಲ್ ಬರಿತಾ ಇದ್ದೀನಿ. QD ಅಂದ್ರೆ ಡಯಾಲಿಸೇಟ್ ಫ್ಲೋ 300 ml ಪರ್ ಮಿನಿಟ್ ಅದು. ಓಕೆ, ಆಮೇಲೆ 500 ml ಪರ್ ಮಿನಿಟ್ ಅದು. ಆಮೇಲೆ K ಪ್ಲಸ್ ಬಾತ್, ಪೊಟ್ಯಾಷಿಯಂ ಎಷ್ಟು, ನಾರ್ಮಲ್ ಡಯಾಲಿಸೇಟ್ ಪೊಟ್ಯಾಷಿಯಂ 2.0 ಇರುತ್ತೆ. ಓಕೆ, ಆಮೇಲೆ ಕೆಲವು ಸರ್ತಿ ವೆನ್ ದೇರ್ ಇಸ್ ಹೈಪರ್ ಕೆಲೇಮಿಯಾ, ಪೊಟ್ಯಾಷಿಯಂ ಬಹಳ ಜಾಸ್ತಿ ಒಂದು ಪೇಷಂಟ್ ಇದ್ದಾಗ ನಾವು K ಪ್ಲಸ್ ಬಾತ್ 0 ಅಂತ ಹೇಳ್ತೀವಿ, 0. ಓಕೆ, ನೆಕ್ಸ್ಟ್ ರೆಗ್ಯುಲರ್ ಹಿಪ್ಯಾರಿನ್ ಡೋಸೇಜ್ ಅನ್ನು ಯೂಸ್ ಮಾಡ್ತೀವಿ. ಹಿಪ್ಯಾರಿನ್ ಪ್ರೋಟೋಕಾಲ್ಸ್ ಹ್ಯಾಸ್ ಬೀನ್ ಡೆಲ್ಟ್ ಇನ್ ಎ ಸಪರೇಟ್ ಕ್ಲಾಸ್ ಫಾರ್ ಯು. ಓಕೆ, ಡಿಫ್ಯೂಷನ್ ಅಂಡ್ ಕ್ಲಿಯರೆನ್ಸ್. ಡಿಫ್ಯೂಷನ್ ಮತ್ತೆ ಕ್ಲಿಯರೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಡಿಫ್ಯೂಷನ್ ಅಂತಂದ್ರೆ ಏನು, ಕ್ಲಿಯರೆನ್ಸ್ ಅಂತಂದ್ರೆ ಏನು,
ಎಫಿಷಿಯನ್ಸಿ ಅಂತಂದ್ರೇನು, ಆಲ್ ದೀಸ್ ಆರ್ ಅ ಲಿಟಲ್ ಡಿಫಿಕಲ್ಟ್ ಟಾಪಿಕ್ಸ್. ಸೊ ಅದನ್ನ ಬಟ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಸೊ ಅದಕ್ಕೆ ನಾನು ಈ ಟಾಪಿಕ್ಸ್ ನ ಇನ್ಕ್ಲೂಡ್ ಮಾಡಿದೀವಿ. ದ ರೇಟ್ ಆಫ್ ಮೂವ್ಮೆಂಟ್ ಓಕೆ ವಿಲ್ ಡಿಪೆಂಡ್ ಆನ್ ಏನು ಡಯಾಲಿಸಿಸ್ ಅಲ್ಲಿ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಓಕೆ ಎಲ್ಲಿಂದ ದೇಹದಿಂದ ಹೊರಗಡೆ ತೆಗಿತೀವಿ ನಾವು ಥ್ರೂ ಡಯಾಲಿಸಿಸ್. ಸೊ ಆ ಮೂವ್ಮೆಂಟ್ ಎದರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಒಂದು ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಓಕೆ. ಡಿಫ್ಯೂಷನ್ ಅಂಡ್ ಕ್ಲಿಯರೆನ್ಸ್, ದ ಎಫಿಷಿಯನ್ಸಿ ಆಫ್ ಹಿಮೋಡಯಾಲಿಸಿಸ್ ಡಿಪೆಂಡ್ಸ್ ಆನ್ ಆಲ್ ದೀಸ್ ಥಿಂಗ್ಸ್. ಡಯಾಲಿಸಿಸ್ ಸರಿ ಆಗತ್ತೋ ಇಲ್ಲೋ ಎದರ ಮೇಲೆ ಡಿಪೆಂಡ್ ಆಗತ್ತಂತಂದ್ರೆ ದೀಸ್ ಥಿಂಗ್ಸ್. ಒನ್, ಕಾನ್ಸಂಟ್ರೇಷನ್ ಗ್ರೇಡಿಯಂಟ್, ಜಾಸ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಇದ್ರೆ ಅದು ಈಸಿಯಾಗಿ ಹೊರಗಡೆ ಬರುತ್ತೆ. ಪರ್ಮಿಯಾಬಿಲಿಟಿ ಆಫ್ ಮೆಂಬ್ರೇನ್, ಮೆಂಬ್ರೇನ್ ಪರ್ಮಿಯಾಬಿಲಿಟಿ. ಪರ್ಮಿಯಾಬಿಲಿಟಿ ಅಂತಂದ್ರೆ ಮತ್ತೆ ನೋಡೋಣ. ಪರ್ಮಿಯಾಬಿಲಿಟಿ ಅಂತಂದ್ರೆ ಏನು, ವೆನ್ ಇಟ್ ಈಸ್ ಈಸಿಲಿ ಅಲೌಸ್, ಅಂದ್ರೆ ಈಸಿಲಿ ಒಂದು ಪಾರ್ಟಿಕಲ್ ಅನ್ನ ಅದರಲ್ಲಿ ಅದ್ರ ಒಳಗಡೆಯಿಂದ ಪಾಸ್ ಆಗಲಿಕ್ಕೆ ಅಲೌ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಪರ್ಮಿಯಾಬಿಲಿಟಿ. ಸರ್ಫೇಸ್ ಏರಿಯಾ ಆಫ್ ದ ಮೆಂಬ್ರೇನ್, ಆ ಮೆಂಬ್ರೇನಿನ ಸರ್ಫೇಸ್ ಏರಿಯಾ ಜಾಸ್ತಿ ಜಾಗ ಇದ್ರೆ, ಜಾಸ್ತಿ ಮೆಂಬ್ರೇನ್ ಸರ್ಫೇಸ್ ಏರಿಯಾ ಇದ್ರೆ ಅದು ಕ್ಲೀನ್ ಈಸಿಲಿ ಜಾಸ್ತಿ ಆಗುತ್ತೆ. Then next is size of the solute. It is highly correlated with its molecular weight. Okay, size of the solute. Okay, size ದೊಡ್ಡದಿದ್ರೆ ಅದು ಈಸಿಲಿ ರಿಮೂವ್ ಆಗಲ್ಲ, ಸೈಜ್ ಚಿಕ್ಕದಿದ್ರೆ ಅದು ಈಸಿಲಿ ಆಗಿ ರಿಮೂವ್ ಆಗುತ್ತೆ. ಸೊ the rate of movement will depend on number 1 concentration gradient, number 2 permeability, number 3 surface area, and number 4 size of the solute. These are the things on which the efficiency of hemodialysis is dependent upon. Next ನಿಮಗೆ ಪ್ರಶ್ನೆ ಬರೋದು, what are the components of water treatment plant? The components of water treatment plant ಯಾವುದು? Number 1 important main components ಯಾವುದು? Feed water component, pre-treatment component, okay ಬರ್ಕೊಳ್ರಿ, treatment system ಮತ್ತೆ post treatment system. These are the, and last is distribution system. These are the components of water treatment plant. Components of water treatment plant, this has come repeatedly in the examination. ಪದೇ ಪದೇ ಕೇಳಿದ್ದಾರೆ ಇದನ್ನ. So what are the components? Main components ಯಾವುದು? Feed water component, pre-treatment component, treatment plant, post treatment system, next distribution system. ಅದರಲ್ಲಿ ಇವನ್ನೆಲ್ಲ ಬರೀಬೇಕು, ಬರ್ಕೊಡ್ರಿ ಇದನ್ನೆಲ್ಲ. ಬ್ಯಾಕ್ ಫ್ಲೋ ಪ್ರಿವೆಂಟರ್, ಟೆಂಪರೇಚರ್ ಬ್ಲೆಂಡಿಂಗ್ ಬಾಲ್, ಬೂಸ್ಟರ್ ಪಂಪ್, ಬ್ಲಾಡರ್ ಟ್ಯಾಂಕ್, ಕೆಮಿಕಲ್ ಇಂಜೆಕ್ಷನ್ ಸಿಸ್ಟಮ್, ಮಲ್ಟಿಮೀಡಿಯಾ ಡೆಪ್ತ್ ಫಿಲ್ಟರ್, ವಾಟರ್ ಸಾಫ್ಟ್ನರ್, ಕಾರ್ಬನ್ ಫಿಲ್ಟರ್. ಬರ್ಕೋಬೇಕು, ಇದನ್ನ ಬರ್ಕೊಂಡು ನೀವು ಬೈಹಾರ್ಟ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಬಟ್ ನೀವು ಆರೋ ಪ್ಲಾಂಟ್ ಅನ್ನ ನೋಡಿದ್ರೆ ನಿಮ್ಗೆ ಇದನ್ನು ಬೈಹಾರ್ಟ್ ಮಾಡುವಂತ ಪ್ರಸಂಗ ಬರಲ್ಲ. ಕಾರ್ಟ್ರಿಜ್ ಪ್ರೀ ಫಿಲ್ಟರ್, ಆರೋ ಪಂಪ್, ಆರೋ ಮೆಂಬ್ರೇನ್, ಡಿಅಯನೈಸೇಷನ್, ಯುವಿ ರೇಡಿಯೇಷನ್, ಇದು ಯಾವುದಾದ್ರೂ ಬರುತ್ತೆ. ಓಕೆ, ದೆನ್ ವಾಟರ್ ಸ್ಟೋರೇಜ್ ಮತ್ತೆ ಪೈಪಿಂಗ್ ಸಿಸ್ಟಮ್. ಸೊ ಯು ಹ್ಯಾವ್ ಟು ಸಿ these are the components of a water treatment plant. ಸೊ ನಿಮಗೆ ಬೇಸಿಕ್ ಸಿಂಪಲ್ ಸ್ಕೆಚ್ ನೀವು ತೆಗಿಬೇಕಂತಂದ್ರೆ ಇದಷ್ಟು ತೆಗೆದ್ರೆ ಸಾಕು ಆಕ್ಚುಲಿ. ಸೊ ದಿಸ್ ಈಸ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್ ನಿಮಗೆ ಇಷ್ಟನ್ನ ತೆಗೆದ್ರೆ, ಇಷ್ಟನ್ನ ಇಫ್ ಯು ಆರ್ ಏಬಲ್ ಟು ಡ್ರಾ, ಓಕೆ, ಇದನ್ನೆಲ್ಲ ಕಾಂಪೋನೆಂಟ್ಸ್ ಅನ್ನ ಮೆನ್ಷನ್ ಮಾಡಿ ಇಷ್ಟನ್ನ ವಾಟರ್ ಸಾಫ್ಟ್ನರ್, ಕಾರ್ಬನ್ ಫಿಲ್ಟರ್, ಸೆಡಿಮೆಂಟ್ ಫಿಲ್ಟರ್, ರಿವರ್ಸ್ ಆಸ್ಮೋಸಿಸ್, ಅಟ್ಲೀಸ್ಟ್ ಇಷ್ಟನ್ನಾದ್ರೂ ನಿಮಗೆ ಬರ್ಲಿಕ್ಕೆ ಬಂದ್ರೆ ಯು ವಿಲ್ ಗೆಟ್ ಮಾರ್ಕ್ಸ್. ಸೊ ದೀಸ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಎ RO, water treatment plant or RO system. So water supply, back water flow preventer. So ಇದನ್ನ number 1 to 12, but ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ it will be very easy, it will be much better. ಈ ತರ ನೀವು ಡಿಫ್ರೆನ್ಶಿಯೇಟ್ ಮಾಡಿ ಫ್ರೀಡ್ ವಾಟರ್ ಕಾಂಪೋನೆಂಟ್ಸ್ ಅಥವಾ ನೀವು ನೆನ್ಪಿಡ್ಬೇಕಾದ್ರೆ ಇವಷ್ಟು ನೆನ್ಪಿಟ್ಕೊಂಡ್ರು ಕೂಡ that is okay. Then define reverse osmosis ಅಂತ ಪ್ರಶ್ನೆ ಬಂದಿದೆ. ಡಿಫೈನ್ ರಿವರ್ಸ್ ಆಸ್ಮೋಸಿಸ್, ದಿಸ್ ಹ್ಯಾಸ್ ಅಪಿಯರ್ಡ್ ಇನ್ ದ ಎಕ್ಸಾಮಿನೇಷನ್. ಅದಕ್ಕೆ ನಾನು ಈ ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ. ಇಟ್ ಈಸ್ ಎ ಪ್ರೊಸೆಸ್ ಇನ್ ವಿಚ್ ಆಸ್ಮೋಸಿಸ್ ಇಸ್ ರಿವರ್ಸ್ಡ್ ಬೈ ಅಪ್ಲೈಯಿಂಗ್ ಹೈ ಪ್ರೆಷರ್ ಟು ದ ಏರಿಯಾ ಆಫ್ ಹೈ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ and water moves to the area of lower concentration of solute through a semi-permeable membrane. Okay, high concentration area of water in the pressure ಜಾಸ್ತಿ ಹಾಕಿದ ಮೇಲೆ, okay, of solute, high pressure, high concentration area of solute ಅಲ್ಲಿ ಪ್ರೆಷರ್ ಹಾಕಿದ್ರೆ ನಾರ್ಮಲಿ ಏನಾಗುತ್ತೆ,
from a region of higher concentration to a region of lower concentration. So ಇದನ್ನ ಈ ತರ ಪ್ರೆಷರ್ ಹಾಕಿದ ಮೇಲೆ water moves against the pressure gradient. This is called reverse osmosis. Okay, this is the process of reverse osmosis. Like this, salt water ಇದೆ ಇದರಲ್ಲಿ. Okay, this is the semi permeable membrane. ಇಲ್ಲಿ ಏನು ಇಲ್ಲ, ಇಲ್ಲಿ ನಾವು ಪ್ರೆಷರ್ ಹಾಕಿದ್ರೆ this will not allow salt. ಈ membrane is not going to allow, ಈ membrane salt ಅನ್ನ ಪಾಸ್ ಮಾಡ್ಲಿಕ್ಕೆ ಕೊಡಲ್ಲ. Okay, so water will move against pressure gradient. Okay, ಇಲ್ಲಿಂದ ನಾವು ಪ್ರೆಷರ್ ಹಾಕಿದ್ರೆ ಏನಾಗುತ್ತೆ, ವಾಟರ್ ಅಷ್ಟೇ ಇದರಲ್ಲಿ ಹೋಗಿ ಪಾಸ್ ಆಗಿ ಹೋಗುತ್ತೆ. That is called reverse osmosis. This is how RO membrane. RO membrane is the heart of system. It produces purified water through reverse osmosis. It can withstand very high hydrostatic pressure. Andre ee pressure anna, this RO membrane is very strong. Ee pressure hakode it can withstand very high hydrostatic pressure. Okay, it is made from natural pig bladder or synthetic polyamide. Bere membranes ಮಾಡಬಹುದು, pig bladder ನಿಂದ ಮಾಡಬಹುದು, ಅಥವಾ synthetic membranes, thin film membrane, cellulose triacetate, polysulfone, different types of membranes can be used. It filters out salts, minerals, metals, chemicals, bacteria, endotoxin, viruses. Okay, ಇದೆಲ್ಲಾನು ಕೂಡ through reverse osmosis filter ಮಾಡಿ ತೆಗಿಬಹುದು. Structure, I don't think it is required. Chemical test. Okay, AAMI standards. ಏನೇನು ಕೆಮಿಕಲ್ ಟೆಸ್ಟ್ ಮಾಡಿದ್ರೆ ಫ್ರೀ ಕ್ಲೋರಿನ್, ಕ್ಲೋರಾಮಿನ್ ಇದೆಲ್ಲ ಇದಕ್ಕಿಂತ ಕಡಿಮೆ ಇರಬೇಕು. ದಿಸ್ ಅಪಿಯರ್ಸ್ ಇನ್ ದ ಎಕ್ಸಾಮಿನೇಷನ್. ಕನ್ವೆನ್ಷನಲ್ ವಾಟರ್, ರೈಟ್ ದ AAMI ಸ್ಟ್ಯಾಂಡರ್ಡ್ಸ್ ಆಫ್ ಡಯಾಲಿಸೇಟ್ ಅಂತ ಕೇಳ್ತಾರೆ. ವಾಟರ್ ಫಾರ್ ಡಯಾಲಿಸೇಟ್, ಡಯಾಲಿಸೇಟ್ ಅನ್ನ ವಾಟರ್ ನ AAMI ಹ್ಯಾಸ್ ಡಿಫರೆನ್ಶಿಯೇಟ್ ಇಂಟು 3 ಡಿಫರೆಂಟ್ ಕ್ಯಾಟಗರೀಸ್. ನಂಬರ್ 1 ಕನ್ವೆನ್ಷನಲ್ ಡಯಾಲಿಸೇಟ್. ನಾರ್ಮಲ್ ನಾವು ಡಯಾಲಿಸಿಸ್ ಮಷಿನ್ಸ್ ಅಲ್ಲಿ ಯೂಸ್ ಮಾಡೋದು ಕನ್ವೆನ್ಷನಲ್ ಡಯಾಲಿಸೇಟ್. ಮೈಕ್ರೋಬಯಾಲಜಿಕಲ್ ಲೆವೆಲ್, ಆಕ್ಷನ್ ಲೆವೆಲ್, ಎಂಡೋಟಾಕ್ಸಿನ್ ಲೆವೆಲ್, ಆಕ್ಷನ್ ಲೆವೆಲ್. ಅಂದ್ರೆ ಮೈಕ್ರೋಬಯಾಲಜಿಕಲ್ ಲೆವೆಲ್ ಎಷ್ಟಿರಬೇಕು, ಎಂಡೋಟಾಕ್ಸಿನ್ ಲೆವೆಲ್ ಇರಬೇಕು ಎಷ್ಟಿರಬೇಕು. ಓಕೆ, ಮೈಕ್ರೋಬಯಾಲಜಿಕಲ್ ಲೆವೆಲ್ ಎಷ್ಟಿರಬೇಕು, ಲೆಸ್ ದ್ಯಾನ್ 200 CFU ಇರಬೇಕು. ಆಕ್ಷನ್ ಲೆವೆಲ್ 50 ಮೇಲೆ ಹೋದ್ಮೇಲೆ ನಾವು ಅದನ್ನ RO ಪ್ಲಾಂಟ್ ಕ್ಲೀನಿಂಗ್ ಎಲ್ಲ ಮಾಡಬೇಕು. ಎಂಡೋಟಾಕ್ಸಿನ್ ಲೆವೆಲ್ ಎಷ್ಟಿರಬೇಕು RO ವಾಟರ್ ಅಲ್ಲಿ. ಓಕೆ, ಇಟ್ ಹ್ಯಾಸ್ ಟು ಬಿ ಡಯಾಲಿಸೇಟ್ ವಾಟರ್ ಅಲ್ಲಿ 2 ಇರಬೇಕು. ಒಂದಕ್ಕಿಂತ ಜಾಸ್ತಿ ಆದ್ಮೇಲೆ ಅವಾಗ ಚೆಕ್ ಮಾಡ್ತಾ ಇರಬೇಕು. ವಿ ಹ್ಯಾವ್ ಟು ಟೇಕ್ ಸಮ್ ಆಕ್ಷನ್. RO ಮೆಂಬ್ರೇನ್ ಕ್ಲೀನ್ ಆದ್ರೂ ಮಾಡಬೇಕು, ಸರ್ವಿಸಿಂಗ್ ಆದ್ರೂ ಮಾಡಬೇಕು, ಅಥವಾ ಏನಾದ್ರು ಮಿಸ್ಟೇಕ್ಸ್ ಇದೆ, ಏನಾದ್ರು ಪ್ರಾಬ್ಲಮ್ಸ್ ಇದಾವ ಡಯಾಲಿಸಿಸ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಅಂತ ಚೆಕ್ ಮಾಡಬೇಕು. ದಿಸ್ ಇಸ್ ಕನ್ವೆನ್ಷನಲ್. ನಂಬರ್ 2 ಅಲ್ಟ್ರಾ ಪ್ಯೂರ್ ಡಯಾಲಿಸೇಟ್. ಅದರಲ್ಲಿ ಮೈಕ್ರೋಬಯಾಲಜಿಕಲ್ ಲೆವೆಲ್ ಲೆಸ್ ದ್ಯಾನ್ 1, ಎಂಡೋಟಾಕ್ಸಿನ್ ಲೆಸ್ ದ್ಯಾನ್ 0.03. ಇನ್ಫ್ಯೂಷನ್, ಡಯಾಲಿಸೇಟ್ ಫಾರ್ ಇನ್ಫ್ಯೂಷನ್, ಮೈಕ್ರೋಬಿಯಲ್ ಲೆವೆಲ್ ಎಷ್ಟು, ಎಂಡೋಟಾಕ್ಸಿನ್ ಲೆವೆಲ್ ಎಷ್ಟು. ಇದಿಷ್ಟನ್ನ ಇವು ಮೂರು ಕೂಡ ಯು ಹ್ಯಾವ್ ಟು ರಿಮೆಂಬರ್. ಕನ್ವೆನ್ಷನಲ್ ಡಯಾಲಿಸೇಟ್ ಲೆವೆಲ್ಸು ಮತ್ತೆ ಅಲ್ಟ್ರಾ ಪ್ಯೂರ್ ಡಯಾಲಿಸೇಟ್ ಲೆವೆಲ್ಸು. ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ವೆರಿ ವೆಲ್. ಈ ವಿಡಿಯೋನ ಬೇಕಾದ್ರೆ ಪಾಸ್ ಮಾಡಿದ ನಂತರ ಯು ಹ್ಯಾವ್ ಟು ವಾಚ್ ದಿಸ್. ದಿಸ್ ವಿಲ್ ಕಮ್ ಆಸ್ ಎ ಕ್ವಶನ್. ಮೆನ್ಷನ್ ದ AAMI ಸ್ಟ್ಯಾಂಡರ್ಡ್ಸ್ ಫಾರ್ ಡಯಾಲಿಸೇಟ್ ವಾಟರ್. AAMI ಸ್ಟ್ಯಾಂಡರ್ಡ್ಸ್ ಫಾರ್ ಡಯಾಲಿಸೇಟ್ ವಾಟರ್. ಓಕೆ, ನೆಕ್ಸ್ಟ್ ಡಯಾಲಿಸೇಟ್ ಕಂಪೋಸಿಷನ್. ದಿಸ್ ಆಲ್ಸೋ ಕಮ್ಸ್ ಆಸ್ ಅ ಕ್ವಶನ್. ಇದನ್ನ ಬರ್ಕೊಳ್ರಿ. ಐ ವಿಲ್ ಮೂವ್ ಅವೇ. ಓಕೆ, ಆಸಿಡ್ ಕಾನ್ಸಂಟ್ರೇಟ್, bicarb concentrate ಮತ್ತೆ ವಾಟರ್. ದೀಸ್ ಆರ್ ದ 3 ಕಾಂಪೋನೆಂಟ್ಸ್ ಆಫ್ ಎ ಡಯಾಲಿಸೇಟ್. ಡಯಾಲಿಸೇಟ್ ನ ಕಾಂಪೋಸಿಷನ್ ಏನೇನು ಇರುತ್ತೆ ಅನ್ನೋದು ಬರ್ಕೋಬೇಕು. ಪಾಸ್ ದಿಸ್ ವಿಡಿಯೋ, ನೋಟ್ ಇಟ್ ಡೌನ್, ಇದನ್ನ ಬೈ ಹಾರ್ಟ್ ಮಾಡ್ರಿ. ಓಕೆ, ದಿಸ್ ಹ್ಯಾಸ್ ಕಮ್ ರಿಪೀಟೆಡ್ಲಿ ಅಗೇನ್ ಆಸ್ ಎ ಕ್ವಶನ್ ಇನ್ ಮೆನಿ ಎಕ್ಸಾಮಿನೇಷನ್. 3-4 ಸರ್ತಿ ಎಕ್ಸಾಮಿನೇಷನ್ ಕೇಳಿದ್ದಾರೆ. I think we'll stop at this. We'll again discuss in the next master class regarding the remaining topics. Matte remaining questions, almost ella questions na nanu cover ಮಾಡ್ತಾ ಇದೀನಿ. Remaining questions which appear in the examination we will cover again later.